ಗುಡ್ ಮಾರ್ನಿಂಗ್. ಕಿರುಪರೀಕ್ಷೆ 2ರ ವಿವರಣೆ ಹೇಗಾಗಿದೆ? ಕಿರುಪರೀಕ್ಷೆ ಚೆನ್ನಾಗಿ ಮಾಡಿದ್ದೀರಾ? ನೋಡೋಣ. ಮೊದಲನೇ ಪ್ರಶ್ನೆ, ನಾವು ಯಾವುದೇ ಸಂಖ್ಯೆಗೆ ಏನನ್ನು ಸೇರಿಸಿದರೆ ಅವುಗಳ ಮೊತ್ತದಲ್ಲಿ ಬದಲಾವಣೆ ಆಗುವುದಿಲ್ಲ? ಬಹಳಷ್ಟು ಜನ ಆಪ್ಷನ್ ಎ ಹಾಕಿದ್ದೀರಾ. ನೋಡಿ ಮಕ್ಕಳೇ, ಫಾರ್ ಎಕ್ಸಾಂಪಲ್ ಒಂದು ಸಂಖ್ಯೆ ಇದೆ, ಅದಕ್ಕೆ ನಾವು ಏನನ್ನು ಸೇರಿಸಿದರೆ ಅದರ ಮೊತ್ತ ಬದಲಾಗೋದಿಲ್ಲ. ಏನನ್ನು ಸೇರಿಸಿದ್ರೆ ನಮಗೆ ಗೊತ್ತಿದೆ 0 ತಾನೇ? ಇಲ್ಲ, ನೀವು ಎಕ್ಸ್ ಹಾಕೊಂಡು ಕಂಡುಹಿಡಿತೀರ ಅಂದರೂ ಕಂಡುಹಿಡಿಬೋದು. ಏನನ್ನು ಸೇರಿಸಿದರೆ ಎಕ್ಸನ್ನು ಸೇರಿಸಿದ್ರೆ x20 ಆಗುತ್ತೆ. x20 ಅಂದರೆ 2, ಇದು ಆ ಕಡೆ ಹೋದ್ರೆ ಏನಾಗುತ್ತೆ? -2. ಎಕ್ಸ್ನ ಬೆಲೆ ಏನು ಬರುತ್ತೆ? 0 ಬರುತ್ತೆ. ಇದು ಬಾಯಲ್ಲೇ ಮಾಡುವಂಥ ಲೆಕ್ಕ, ಸಾಮಾನ್ಯ ಜ್ಞಾನ. ಯಾವುದಾದ್ರೂ ಸಂಖ್ಯೆಗೆ ಏನು ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ? 0. ಮತ್ತು ಆಪ್ಷನ್ ಎ ಅಲ್ವ, ಆಪ್ಷನ್ ಬಿ ಅಲ್ವಾ ಇದು? ಅಲ್ಲ, ಆಪ್ಷನ್ ಬಿ ಅಲ್ವಾ ಮಕ್ಕಳೇ? ಆಪ್ಷನ್ ಬಿ ತಾನೇ? ಆಪ್ಷನ್ ಎ ಅಂತ ಅಂತೀರಾ? ಆಪ್ಷನ್ ಎ ತಪ್ಪಲ್ವಾ? ನಾನು ಗುಣಲಬ್ಧ ಕೇಳಿಲ್ಲ, ಮೊತ್ತ ಕೇಳಿರೋದು. ನಾನು ಕೇಳಿರೋದು ಮೊತ್ತ. ಗುಣಲಬ್ಧ ಕೇಳಿದ್ದಿದ್ರೆ ಏನಾಗ್ತಿತ್ತು? 1 ಆಗ್ತಿತ್ತು. ಯಾವ ಸಂಖ್ಯೆಗೆ ಇನ್ನೊಂದು ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧ ಅದೇ ಆಗಿರುತ್ತದೆ? 1 ಗುಣಿಸಿದ್ರೆ. 0 ಅಲ್ಲ, 1 ಗುಣಿಸಿದ್ರೆ 0 ಗುಣಿಸಿದ್ರೆ 0 ಆಗುತ್ತೆ ಮಾರಾಯ. 0 ಗುಣಿಸಿದ್ರೆ 0 ಆಗುತ್ತೆ. ಆಯಿತಾ? ರೈಟ್, ಗುಡ್. ಮುಂದಿನ ಪ್ರಶ್ನೆ. ಇದನ್ನು ಭಾಳಷ್ಟು ಜನ ತಪ್ಪು ಮಾಡಿಬಿಟ್ಟಿದ್ದೀರಿ. ನಾನು ಒಂದು ಮಾತು ಹೇಳಿದ್ದೆ ನಿಮಗೆ ಶುರು ತರಗತಿಗಳಲ್ಲಿ, ಸಂಕಲನದ ಮೊದಲ ತರಗತಿಯಲ್ಲಿ ಹೇಳಿದ್ದೆ, ಸ್ಥಾನ ಬೆಲೆಗೆ ಅನುಗುಣವಾಗಿ ನೀವು ಬರ್ಕೊಬೇಕು, ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಬೇಕಂತ ಹೇಳಿದ್ವಿ. 1, 10, 100, 1000, 10,000, 1,00,000 ಇದೆಲ್ಲವನ್ನು ಕೂಡಿಸ್ಬೇಕಂದ್ರೆ ಆಪ್ಷನ್ ಸಿ ಬರುತ್ತೆ. ಎಷ್ಟು ಈಸಿ ಇತ್ತಂದರೆ ಇದು ನೀಟಾಗಿ ಈ ರೀತಿ ಯಾರು ಬರ್ಕೊಂಡಿರ್ತೀರಿ ಅವ್ರಿಗೆ ಬಂದಿರುತ್ತೆ ಇದು. ಹೌದು, ಬಾಯಲ್ಲೂ ಮಾಡ್ಬೋದಿತ್ತು ಇದನ್ನು. ಮುಂದಿನ ಪ್ರಶ್ನೆ ಇಲ್ಲಿ ನೋಡಿ. ಕೂಡಿಸುವ ಸಂಖ್ಯೆಗಳಿಗಿಂತ ಮೊತ್ತವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ಕಡಿಮೆ ಆಗಿರುತ್ತೆ, ಹೆಚ್ಚಾಗಿರುತ್ತೆ, ಸಮ ಆಗಿರುತ್ತೆ, ಗೊತ್ತೇ ಇಲ್ಲ ಸರ್. ಒಂದು ನಿಮಿಷ, ಯಾರಾದರೂ ಇದನ್ನು ಹಾಕಿದ್ದೀರಾ? ಆಪ್ಷನ್ ಡಿ ಹಾಕಿದ್ದೀರಾ? ಆಲೇಶ, ನೀನು ಸತ್ಯವಂತ, ನೀನು ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲ ಅಂತ ಹಾಕ್ಬಿಟ್ಟಿದೀಯ. ಆದರೆ ಪರೀಕ್ಷೆಯಲ್ಲಿ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ? ಹಾಂ, ಹರ್ಷನೂ ಹಾಕಿದಾನ? ಗೊತ್ತಿಲ್ಲನಪ್ಪ ನಿನಗೂ? ಇರಲಿ, ಗೊತ್ತಿಲ್ಲ ಅಂತ ಹಾಕ್ಬಾರ್ದು. ನೋಡ್ರಿ, ಇಲ್ಲಿ ಕೂಡಿಸುವ ಸಂಖ್ಯೆಗಳಿಗಿಂತ ಮೊತ್ತವು ಯಾವಾಗಲೂ ಏನಾಗಿರುತ್ತೆ? ಒಂದು ಉದಾಹರಣೆ ತಗೊಳ್ರಿ, ಥಟ್ ಅಂತ ಒಂದು ಉದಾಹರಣೆ ತಗೊಳ್ರಿ. 2 + 4 ಎಷ್ಟಾಗುತ್ತೆ? 6. ಕೂಡಿಸುವ ಸಂಖ್ಯೆಗಳು ಇದು ಮೊತ್ತ. ಈ ಮೊತ್ತ ಯಾವಾಗಲೂ ಇವಕ್ಕಿಂತ ಜಾಸ್ತಿ ಇರುತ್ತಲ್ವಾ? ಹೌದಲ್ವಾ? ಮತ್ತು ಹೆಚ್ಚಿರುತ್ತೆ ಅಷ್ಟೇ. ಯಾವುದಾದ್ರೂ ಉದಾಹರಣೆ ತಗೊಳ್ಳಿ ನೀವು. 0ನ ಹೊರತುಪಡಿಸಿ. ಮುಂದಿನ ಪ್ರಶ್ನೆ. ಇವುಗಳ ಮೊತ್ತ ಏನು? ಸರಳ ಲೆಕ್ಕ ಮಕ್ಕಳೇ, ಸರಳ ಲೆಕ್ಕ. ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಈ ರೀತಿ ಬರೀರಿ, ಕೂಡಿಸ್ರಿ. 9, 5, 14, 4 ದಶಕ 1, 6, 6, 12, 2 ದಶಕ 1, 10, 16. ಆಪ್ಷನ್ ಡಿ ಇದೆಯಾ? ಆಪ್ಷನ್ ಎ ಇಲ್ವಾ? ಆಪ್ಷನ್ ಡಿ. ಹಾಲೇಶ್ ಬಂದಿದೆಯಾ? ಇದು ಭಾಳ ಸರಳ ಲೆಕ್ಕ. ಇದು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳು ಸಹ ಮಾಡ್ತಾರೆ ಇದನ್ನು. ಇದರಲ್ಲಿ ಅಂಥ ದೊಡ್ಡದೇನಿಲ್ಲ. ಇದನ್ನು ನಿಮಗೊಂಥರ ಫ್ರೀ ಮಾರ್ಕ್ಸ್ ಕೊಟ್ಟಂಗೆ. ಈ ಪ್ರಶ್ನೆಯಲ್ಲಿ ನಾವಂಥದ್ದೇನು ಪರೀಕ್ಷೆ ಮಾಡ್ತಿಲ್ಲ, ಉಚಿತ ಮಾರ್ಕ್ಸ್. ಮೊದಲನೇ ಕ್ವಶನ್ ಕೇಳಿದ್ದೆ, ಮೊದಲನೇ ಕ್ವಶನ್ನಲ್ಲಿ ಅಕ್ಷರ ರೂಪದಲ್ಲಿ ವಾಕ್ಯ ರೂಪದಲ್ಲಿ ಕೇಳಿದ್ದೀವಿ, ಇಲ್ಲಿ ಸಂಖ್ಯೆ ರೂಪದಲ್ಲಿ ಕೇಳಿದ್ದೀವಿ ಅಷ್ಟೇ. ಅದನ್ನೇ ಯಾವುದಾದ್ರೂ ಒಂದು ಸಂಖ್ಯೆಗೆ 0ನ ಸೇರಿಸಿದರೆ ಏನಾಗುತ್ತೆ? ಅದೇ ಸಂಖ್ಯೆ ಬರುತ್ತದೆ. ಇದನ್ನೂ ಸಹ ಸ್ವಲ್ಪ ಜನ ತಪ್ಪು ಮಾಡಿದ್ದೀರ. ಇದನ್ನೂ ತಪ್ಪು ಮಾಡಿರೋ ಮಕ್ಕಳಿದ್ದಾರೆ, ನಾನು ನೋಡಿದ್ದೇನೆ. ಮುಂದಿನ ಪ್ರಶ್ನೆ.
ಭಾಳ ಸುಲಭ ಐತಿದು. ಈ ಪ್ರಶ್ನೆ ನೋಡ್ರಿ, ಗಮನಿಸ್ರಿ ಮಕ್ಕಳೇ. 88 ಮಾಡಲು 3 ವಿಭಿನ್ನ ಮಾರ್ಗಗಳನ್ನು ಹುಡುಕಿ ಅಂತ ಹೇಳಿದ್ದೀನಿ ನಾನು, ಹೌದಾ? ಅಂದರೆ ಇಲ್ಲೊಂದು ಮಾರ್ಗ, ಇಲ್ಲೊಂದು ಮಾರ್ಗ, ಇಲ್ಲೊಂದು ಮಾರ್ಗ, ಇದು ಅಷ್ಟು ಸೇರಿದ್ರೆ 88 ಆಗುತ್ತಾ? 88 + 1 88 ಆಗಲ್ಲ ತಾನೇ? ಇದು ಬರೋದೇ ಇಲ್ಲ. ಇದು 88 + 0 ಬರುತ್ತೆ ಇದು. 89 - 1 89 - 1 88 ಇದು ಬರುತ್ತೆ. 87 - 1 86 ಆಯ್ತಲ್ವಾ? ಬರೋದಿಲ್ಲಲ್ವಾ? ಇದು ಬರೋದಿಲ್ಲ. ಹಾಗಾದ್ರೆ 88 + 0 87 + 1 2 88 ಆಯ್ತು. 89 - 1 ಎಲ್ಲವೂ 88 ಆಯ್ತಾ? ಇದು 3 ವಿಭಿನ್ನ ಮಾರ್ಗನೂ ಸಿಗ್ತಾ? ಆಪ್ಷನ್ ಸಿ ಇದಕ್ಕೆ ಸರಿ. ಇದೇನಾಗುತ್ತೆ ನೋಡ್ರಿ, 89 - 1 88 ಇದು ಬರುತ್ತೆ. 88 + 1 89 ಬಂತು. ಇದು ಬರೋದಿಲ್ಲಲ್ವಾ? ಸೊ ಇದು ಬರೋದಿಲ್ಲ ಮಕ್ಕಳೇ. ಓಕೆ ಪ್ರತೀಕ್ರಾಜ್, ಅದು ಬರೋದಿಲ್ಲ. ನೋಡ್ತಿದ್ದೀರಾ ಎಷ್ಟು ಸುಲಭ ಇತ್ತಿದ್ದು? ಯಾರೋ ಒಬ್ಬರು ಡೌಟ್ ಕೇಳಿದರು ಎಕ್ಸಾಮ್ ಟೈಮಲ್ಲಿ, ಇದು ಗೊತ್ತಾಗ್ತಿಲ್ಲ ಸರ್ ಅಂತ. ಗೊತ್ತಾಯ್ತಾ ಎಷ್ಟು ಸುಲಭ ಇದೆ ಇದು? ಹಾಂ, ಇರಲಿ ಅವನಿಗೆ ಗೊತ್ತಿದ್ದಿಲ್ಲ ಪಾಪ ಅವನಿಗೆ. ಓಕೆ, ಈ ಬಿಟ್ಟ ಸ್ಥಳದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದೀವಿ ಮಕ್ಕಳೇ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬರುವ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದೀವಿ. ಯಾರ್ಯಾರಿಗೆ ಇದು ಗೊತ್ತಾಗಲಿಲ್ಲ ಕೈ ಎತ್ತಿರಿ. ನಮ್ಮ ಸ್ನೇಹ ಮೇಡಮ್ ಇದ್ದಾರೆ. ಇರಲಿ, ಇಷ್ಟೊಂದು ಜನ ಇದ್ದೀರಾ? ಓಕೆ, ಕೇಳಿಸ್ರಿ. ನೋಡಿ ಮಕ್ಕಳೇ, ನಾವು ಸೈನಿಕ ತರಬೇತಿಯಲ್ಲೂ ಇರೋ ಕಾರಣಕ್ಕೆ ಈ ಥರ ಪ್ರಶ್ನೆಗಳನ್ನು ಮಾಡೋಕ್ಕೆ ಬರಬೇಕು, ಆಯಿತಾ? ಇಲ್ಲಿ 870 ಬಂದದ್ದು, ಹೌದಿಲ್ಲ ರೀ? ಈ 800 ಮತ್ತು 70 ಸೇರಿದ್ರೆ ತಾನು 870 ಬರೋದು. ನೋಡ್ತಿದ್ದೀರಿ? ಇಲ್ಲಿ 400 ಬಂದತ್ತಲ್ಲೇನ್ರಿ? ಈ 300 ಈ 700 ಮತ್ತು ಇದು 70 ಮತ್ತು 330 ಸೇರಿದ್ರೆ 400 ಬರ್ತತ್ತಲ್ಲೇನ್ರಿ? ನೋಡ್ರಿ, ಹಾಗೆ ಇಲ್ಲೇನಾಗಬೇಕು? ಇದು ಸೇರ್ಬೇಕಾ? ಇದು ಸೇರಿ ಮೇಲೆ ಹೋಗ್ಬೇಕಲ್ವಾ? ಸೊ ಇದೇನಾಗ್ತದೆ ಅವಾಗ? 1270 ಅಷ್ಟೇ. 870 ಇದೆ, ಅದಕ್ಕೆ ನಾವೇನು ಕೂಡಿಸ್ಬೇಕು? 400 ಕೂಡಿಸ್ಬೇಕು. ಏನಾಗುತ್ತೆ ನೋಡ್ರಿ ನೀವೇ? 12 1270 ಆಪ್ಷನ್ ಬಿ. ಅಷ್ಟೇ ಇದ್ದಿದ್ದು. ಅರ್ಥ ಆಯ್ತಾ ಸ್ನೇಹ? ಅರ್ಥ ಆಯ್ತಾ? ಸುಲಭ ಆಯ್ತಲ್ವಾ? ಹಾಂ ವೆರಿ ಗುಡ್. ಏನಪ್ಪ? ಅಷ್ಟು ಹೆಂಗೆ ಕೂಡಿಸ್ತೀಯಪ್ಪ? ಹೆಂಗೆ ಹೋಗೈತೆ ಇದು? ಮೇಲ್ಗಡೆ ಒಂದು ಮನೆ ಐತಂದ್ರೆ ಕೇಳಿಸ್ಕೊಡ್ರಿ, ಇಲ್ಲಿ ಕೆಳಗಡೆ ಮನೆ ಕೂಡಿದಾವು. ಕೆಳಗಡೆ ಮನೆ ಕೂಡಿ ಮೇಲ್ಗಡೆ ಒಂದು ಮನೆ ಬಂದತ್ತೆ. ಕೆಳಗಡೆ 2 ಮನೆ ಕೂಡಿಸಿದ್ರೆ ಮೇಲ್ಗಡೆ ಒಂದು ಮನೆ ಬರ್ತತೆ, ಹೌದಾ? ಹಾಗೆ ಇಲ್ಲಿ ಇದ್ದಿದ್ದು ಮ್ಯಾಲ ಮನೆ ತಾನೆ. ಮ್ಯಾಲ ಮನೆಗೆ ಏನಾರು ಬರ್ಬೇಕಂದ್ರೆ ಏನಾಗಬೇಕು? ಕೆಳಗಡೆ 2 ಮನೆ ಅದಾವೆ, ಅವನು ಕೂಡಿಸಿದ್ರೆ ಮೇಲ್ಗಡೆ ಬರ್ತತೆ, ಹೌದಿಲ್ಲ? ಹಂಗಿದ್ದದ ಲೆಕ್ಕ. ಓಕೆ, ಮುಂದಿನ ಪ್ರಶ್ನೆ. ಚಂದನ್ನ ವಾರ್ಷಿಕ ಆದಾಯ 2 ಲಕ್ಷ ರೂಪಾಯಿಗಳು. ಮೌಲ್ಯಾಳ ವಾರ್ಷಿಕ ಆದಾಯ 3,50,000 ರೂಪಾಯಿಗಳು. ಹಾಗಾದರೆ ಅವರ ಒಟ್ಟು ಆದಾಯ ಎಷ್ಟು? ಕರೆಕ್ಟಾ? ಚಂದಂದು 2 ಲಕ್ಷ ರೂಪಾಯಿ, ಮೌಲ್ಯಾಳದು 5,50,000 ರೂಪಾಯಿ. ಎಷ್ಟಾಗುತ್ತಿದು? ಓಹೋ, ಓಕೆ. ವಯಸ್ಸಾಯ್ತರಪ್ಪ. ಪರವಾಗಿಲ್ಲ, ಎಚ್ಚರಾಗಿರಿ ಎಲ್ಲರೂ. 5,50,000 ರೂಪಾಯಿ. ಓಕೆ, ಆಪ್ಷನ್ ಡಿ ಕರೆಕ್ಟಾ? ಗ್ರೇಟ್. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಬೇಕು. ಈಸಿ ಇತ್ತಾ? 27 - x = 13 ಅಂತ ಇತ್ತು. ಇಂಗ್ಲೀಷ್ ಅಕ್ಷರಕ್ಕೆ ಏನಿರಬೇಕು? ಪ್ಲಸ್ ಇರ್ಬೇಕು. ಇದಕ್ಕೆ ಮೈನಸ್ ಇದೆ, ಪ್ಲಸ್ ಮಾಡ್ಕೊಬೇಕಂದ್ರೆ ಇದು ಪಕ್ಕ ಕಳಿಸ್ಬೇಕಾ ಸುಷ್ಮಿತಾ? 27 = 13 + x. ಕರೆಕ್ಟಾ ಸುಷ್ಮಿತಾ? ಸೊ ಎಕ್ಸ್ಗೆ ಪ್ಲಸ್ ಬಂದ್ಮೇಲೆ ಏನು ಮಾಡ್ಬೇಕು ನಾವು? ಅವ್ರನ್ನ 20 ಮಾಡ್ಬೇಕಂದ್ರೆ 13 ಈ ಕಡೆ ಬರುತ್ತೆ. 13ಕ್ಕೆ ಏನಿದೆ?
ಪ್ಲಸ್ ಇದು ಈ ಕಡೆ ಬಂದರೆ ಏನಾಗುತ್ತೆ -13 ಆಗುತ್ತೆ ಈಸ್ ಈಕ್ವಲ್ ಟು x20 ಆಯಿತು. ಇದರಲ್ಲಿ ಇದನ್ನು ಕಳೆದ್ರೆ ಏನಾಗುತ್ತೆ ಮಕ್ಕಳೇ 14 ಬರುತ್ತಲ್ವಾ. ಆಪ್ಷನ್ ಎ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ಚಲೋ. 6ರ ಮೊದಲ 5 ಗುಣಕಗಳ ಮೊತ್ತ. ಇದು ತರಗತಿಯಲ್ಲಿ ಮಾಡಿದ್ವಲ್ವ ಒಂದ್ಸರಿ. 6, 12, 18, 24, 30. ಸೊ 90 ಬರುತ್ತೆ. ಇದನ್ನು ಕೂಡಿಸಿ ನೋಡ್ರಿ, ಅದನ್ನು ಕೂಡಿಸಿ ನೋಡ್ರಿ, ನಿಮಗೆ 90 ಬರುತ್ತೆ. ಯಾರ್ಯಾರಿಗೆ ಗೊತ್ತಾಗ್ತಿಲ್ಲ ನೋಡ್ರಿ. 6 + 2 8, 8 8 16, 16 4 20, 20ಕ್ಕೆ 0 ದಶಕ 2, 2 1 3, 3 ಬಂದು 4, 4 2 6, 6 3 9. ಈಸಿ, ವೆರಿ ಗುಡ್. ಗುಂಪಿಗೆ ಸೇರದೇ ಇರುವುದನ್ನು ಆರಿಸಿ. ಗುಂಪಿಗೆ ಸೇರದೇ ಇರುವುದನ್ನು ಆರಿಸಿ. ಒಂದು ನಿಮಿಷ. 26 + 5 31 + 9 40 + 0 40. 16 + 18 34. ವೆರಿ ಗುಡ್. 34 1 35 5 40 ಆಯಿತಾ. 14 + 13 27. ವೆರಿ ಗುಡ್. 27 + 6 33. 33 + 7 40. 12 + 10 12 + 10 22 + 6 28 + 0. ನೀವು ಹೇಳ್ರಿ ಯಾರಿಗೆ ಗುಂಪಿಗೆ ಸೇರ್ತಿಲ್ಲ. ಇದು ಗೊತ್ತಾಯ್ತಾ? ಈ ರೀತಿ ಪ್ರಶ್ನೆ ಮಾಡೋದು ಗೊತ್ತಾಯ್ತಾ ಮಕ್ಕಳೇ? ಶಬಾಷ್, ವೆರಿ ಗುಡ್, ವೆರಿ ಗುಡ್. ಮುಂದಿನ ಪ್ರಶ್ನೆ. ಭಾಗಮಾಡು 630 ರೂಪಾಯಿ ಬ್ಯಾಗು ಮತ್ತು 680 ರೂಪಾಯಿಗೆ ಚಪ್ಪಲಿ ಖರೀದಿಸಿದರೆ ಅವಳು ಖರ್ಚು ಮಾಡಿದ ಹಣವೆಷ್ಟು? ಎಷ್ಟು? 630 ರೂಪಾಯಿ ಬ್ಯಾಗಿಗೆ, 680 ರೂಪಾಯಿ ಚಪ್ಪಲಿಗೆ. ಒಟ್ಟಾರೆ ಖರ್ಚು ಮಾಡಿದ ಹಣವೆಷ್ಟು ಮಕ್ಕಳೇ? ಆಪ್ಷನ್ ಬಿ, ಸಾಧಾರಣ ಸಂಕಲನ ಲೆಕ್ಕ. ಸಾಧಾರಣ ಸಂಕಲನ ಲೆಕ್ಕ. ಒಟ್ಟು ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಕೇಳಿದ್ದಾರೆ ಅಷ್ಟೇ. ಆಪ್ಷನ್ ಬಿ ಇತ್ತು ಇದಕ್ಕೆ ಆನ್ಸರು. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ. ಸಿಂಪಲ್. ಇವೆಲ್ಲ ಬೋನಸ್ ಮಾರ್ಕ್ಸ್ನ ಎಕ್ಸಾಮಿನರ್ ನಿಮಗೆ ಕೊಟ್ಟ ಅಂಕೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಒಂದಲ್ವಾ? ನನಗೆ ಗೊತ್ತು ಭಾಳಷ್ಟು ಮಕ್ಕಳು, ನಿಮ್ಮಲ್ಲಿ ಭಾಳಷ್ಟು ಮಕ್ಕಳು ಆಪ್ಷನ್ ಸಿ ಹಾಕ್ಬಿಡ್ತೀರ, ನನಗೆ ಗೊತ್ತುಂಟು. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮಕ್ಕಳೇ, ಈ ಎಡಬದಿಯಲ್ಲಿ ಎಷ್ಟೇ 0 ಹಾಕಿದ್ರು ಅದಕ್ಕೆ ಬೆಲೆ ಇಲ್ಲ. ಇದು 1 ಅಂಕಿ ಸಂಖ್ಯೆನೇ ಆಗುತ್ತೆ. ಮತ್ತೆ ಇದು ಮತ್ತೆ ಪುನಃ 1 ಅಂಕಿ ಸಂಖ್ಯೆ ಆಗುತ್ತೆ. ಇದು 2 ಅಂಕಿ ಸಂಖ್ಯೆ ಆಗುತ್ತೆ ಇದು. ಆದರೆ ಬಲಬದಿಯಲ್ಲಿ 0ಗಳು ಬಂದವು ಅಂದರೆ ಅದಕ್ಕೆ ಬೆಲೆ ಇದೆ. ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ಸಿಂಚನ ಮನೆಗೆ ಒಟ್ಟಾರೆ 40 kg ಸಾಮಾನು ಖರೀದಿಸಿದಳು. ಅದರಲ್ಲಿ 7 kg ಅಕ್ಕಿ, 15 kg ರವೆ, 9 kg ಸಕ್ಕರೆ ಮತ್ತು ಸ್ವಲ್ಪ ರಾಗಿ ಖರೀದಿಸಿದಳು. ಯಾರು ಯಾರು ಯಾರು? ಹಾಗಾದರೆ ಅವಳು ಖರೀದಿಸಿದ ರಾಗಿಯ ತೂಕವೆಷ್ಟು? ಏನು ಹೇಳಮ್ಮ, ಎಷ್ಟು ರಾಗಿ ತಗೊಂಡು ಬಂದೆ ನೀನು ಮನೆಗೆ? ರಾಗಿ ಎಷ್ಟು ತಗೊಂಬಂದೆ ಮನೆಗೆ? 9 kg ಸಕ್ಕರೆಪ್ಪ, 15 kg ರವೆಯಪ್ಪ. ನಾನು ಹೇಳ್ತೀನಿ. ಸಿಂಚನ ನೋಡ್ರಿ, ಸಿಂಚನ ಅಕ್ಕಿ ಪ್ಲಸ್ ರವೆ ಪ್ಲಸ್ ಸಕ್ಕರೆ ಪ್ಲಸ್ ಮತ್ತೆ ಅರ್ಥ ಅಂತದ ರಾಗಿ ಎಲ್ಲ ಸೇರಿ ಎಷ್ಟಾಯ್ತದು? ಕರೆಕ್ಟಾ? ನಮ್ಮ ಮೊದಲನೇ ಅಕ್ಷರ ಅಷ್ಟೇ ಬರ್ದಿದ್ದೇನೆ. ಅಕ್ಕಿಗೆ ಅ, ರವೆಗೆ ರ, ಸಕ್ಕರೆಗೆ ಸ, ರಾಗಿಗೆ ರಾ ರಾ ರಾ. ಓ, ಒಂದು ಹಾಡಿದೆ. ಬೇಡ ಬೇಡ ಬೇಡ, ಇಲ್ಲಿ ಯಾರು ಬರೋದು ಬೇಡ ಅದು. ಓಕೆ, ಹಾಲಿಶ್ 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 ಹಾಲಿಶ್. ಎಸ್. ಸೊ ಅಕ್ಕಿ ಎಷ್ಟು kg ತಗೊಂಡಿದ್ದಾರೆ?
7 kg. ರವೆ ಎಷ್ಟು kg ತಗೊಂಡಿದ್ದಾರೆ ಮಕ್ಕಳೇ? 15 kg. ಮತ್ತು ಸಕ್ಕರೆ 9 kg. ರಾಗಿ 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 ಎಕ್ಸ್ ತಗೊಂಡಿದ್ದಾರೆ. ಇಲ್ಲ ರಾ ಅಂತ ಇಟ್ಬಿಡ್ತೀನಿ. ಈಸ್ ಈಕ್ವಲ್ ಟು 40 kg ಎಲ್ಲ ಸೇರಿ. ಹೌದಾ? ಇದೆಲ್ಲ ಕೂಡ್ಸ್ಕೊಂಬಿಡೋಣ. 15 + 7 22 + 9 31 ಪ್ಲಸ್ ರಾಗಿ ಈಸ್ ಈಕ್ವಲ್ ಟು 40. ಕನ್ನಡ ಅಕ್ಷರನಾದರೂ ಆಗಲಿ ಇಂಗ್ಲೀಷ್ ಅಕ್ಷರನಾದರೂ ಆಗಲಿ ಅದಕ್ಕೆ ಪ್ಲಸ್ ಇರಬೇಕು. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? 20 ಮಾಡ್ಬೇಕಂದ್ರೆ ಇವ್ರು ಆ ಕಡೆ ಹೋಗ್ಬೇಕು. ಸೊ ರಾಗಿ ಈಸ್ ಈಕ್ವಲ್ ಟು 40 - 31 kg. ಅಲ್ಲಿಗೆ ರಾಗಿ ಎಷ್ಟು kg ಬರುತ್ತೆ? 9 kg. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ನೀವು ಎಕ್ಸ್ ಆರ್ ಹಾಕೊಬೋದು, ಏನಾದರೂ ಹಾಕೊಬೋದು, ಆಯಿತಾ? ಬಟ್ ಅದಕ್ಕೆ 9 kg ಉತ್ತರ ಬರುತ್ತೆ. ಸಾಗರ್ ಮಾಡಿದ್ಯಪ್ಪ? ಬಂದಿದ್ದೆ ಆನ್ಸರ್? ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ ನೋಡ್ತಿದ್ದೀರ ಎಲ್ಲರೂ? 3 ಜನ ವ್ಯಾಪಾರಿಗಳು ಒಟ್ಟಾರೆ 280 kg ಹಣ್ಣಿನ ವ್ಯಾಪಾರ ಮಾಡಿದ್ದಾರೆ. 3 ಜನ ವ್ಯಾಪಾರಿಗಳು ಒಟ್ಟಾರೆ 280 kg ಹಣ್ಣಿನ ವ್ಯಾಪಾರ ಮಾಡಿದ್ದಾರೆ. 280 kg ಹಣ್ಣಿನ ಮಾರಾಟ ಮಾಡಿದ್ದಾರೆ. ಮೊದಲ 2 ವ್ಯಾಪಾರಿಗಳು ಕ್ರಮವಾಗಿ 93 kg ಮತ್ತು 68 kg ಹಣ್ಣಿನ ಮಾರಾಟ ಮಾಡಿದ್ದಾರೆ ಆಗಬೇಕಿತ್ತು, ಸಾರಿ. ಹಾಗಾದರೆ 3ನೇ ವ್ಯಾಪಾರಿ ಮಾರಿದ ಹಣ್ಣಿನ ತೂಕವೆಷ್ಟು? ನೋಡ್ರಿ, 3 ಜನ ಸೇರಿ ಮಾರ್ತಿದ್ದಾರೆ. ಮೊದಲನೇವನು 93 kg, ಎರಡನೇವನು 68 kg, ಮೂರನೇವನು ಎಕ್ಸ್ ಗೊತ್ತಿಲ್ಲ ನಮಗೆ. ಎಲ್ಲರೂ ಸೇರಿದ್ರೆ ಎಷ್ಟು ಮಾರ್ತಿದ್ದಾರೆ? 280 kg. ಒಪ್ತೀರಾ ಇದನ್ನ ಲೆಕ್ಕನ? ಮೊದಲನೇ 2 ವ್ಯಾಪಾರಿಗಳು ಕ್ರಮವಾಗಿ 93 kg ಮತ್ತು 68 kg ಮಾರಾಟ ಮಾಡ್ತಿದ್ದಾರೆ. ಮೂರನೇ ಎಷ್ಟು ಮಾಡ್ತಿದ್ದಾನೋ ಗೊತ್ತಿಲ್ಲ, ಎಕ್ಸ್ ಅಂತ ಹಾಕ್ತೀನಿ. ಆದರೆ 3 ಜನ ಸೇರಿ ಎಷ್ಟು ವ್ಯಾಪಾರ ಮಾಡ್ತಿದ್ದಾರೆ? 280 kg ಮಾರಾಟ ಮಾಡ್ತಿದ್ದಾರೆ. ಎಸ್, 3 ಜನನ ಸೇರಿಸಿದ್ರೆ ಎಷ್ಟು ಬರಬೇಕು? 280 ಬರ್ತಿದ್ದೀನಿ. ಕರೆಕ್ಟ್ ಇದೆ ಅಲ್ವಾ? ಹಲೋ. ಸೊ ಹಾಗಾದರೆ ಇದನ್ನು ಕೂಡಿಸಿದ್ರೆ ಏನಾಗುತ್ತೆ ಮಕ್ಕಳೇ? 3 + 8 11ಕ್ಕೆ 1 ದಶಕ 1 10 + 6 16 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 280. ಇಂಗ್ಲೀಷ್ ಅಕ್ಷರ ಒಂಟಿ ಮಾಡಬೇಕು. ಯಾಕೆ? ಇಂಗ್ಲೀಷ್ ಅಕ್ಷರ ಪ್ಲಸ್ ಇದ್ದಾಗ ಒಂಟಿ ಮಾಡ್ತೀವಿ. ಸೊ ಇಲ್ಲಿ 161 ಆ ಬದಿ ಹೋದರೆ 280 - 161. ಕಚ್ಚ ಕೆಲಸ 280 - 161 ಏನಾಗುತ್ತೆ? 10ರಲ್ಲಿ 1 ಹೋದರೆ 9, 7ರಲ್ಲಿ 6 ಹೋದರೆ 1, 2ರಲ್ಲಿ 1 ಹೋದರೆ 1, 119. ಎಕ್ಸ್ ಈಸ್ ಈಕ್ವಲ್ ಟು 119. ಆಪ್ಷನ್ ಎ ಬಂದಿದೆಯಾ? ವೆರಿ ಗುಡ್. ಶಶಾಂಕ್ ಬಂದಿದೆಯಪ್ಪ? ನೋಡೋಣ. ಮುಂದಿನ ಪ್ರಶ್ನೆ ಚಲೇ ಬರ್ರಿ. ಹನುಮಂತನು ಎ ಪಟ್ಟಣದಿಂದ ಬಿ ಪಟ್ಟಣಗೆ, ನೋಡ್ರಪ್ಪ ಇಲ್ಲ ಹನುಮಂತ ಜಿಗಿತವನ ಅಲ್ಲಿಂದ ಇಲ್ಲಿಗೆ. ಕೇಳ್ತೀರಾ ಎಲ್ಲರೂ? ಹನುಮಂತನು ಎ ಪಟ್ಟಣದಿಂದ ಬಿ ಪಟ್ಟಣಗೆ ಮತ್ತು ಬಿ ಪಟ್ಟಣದಿಂದ ಸಿ ಪಟ್ಟಣಗೆ ಪ್ರಯಾಣಿಸಿದನು. ಎ ಮತ್ತು ಬಿ ಪಟ್ಟಣಗಳ ನಡುವಿನ ಅಂತರ ನೋಡ್ರಿ, ಕರೆಕ್ಟಾಗಿ ತಿಳ್ಕೊಬೇಕು ನಾವು. ಎಲ್ಲಿಂದ ಎಲ್ಲಿಗೆ ಹೋಗ್ತದಾನ? ಒಂದು ಎ ಪಟ್ಟಣ ಐತಿ, ಅಲ್ಲಿಂದ ಎಲ್ಲಿಗೆ ಹೋಗ್ತದಾನೆ? ಬಿ ಪಟ್ಟಣಕ್ಕೆ ಹೋಗ್ತದಾನೆ. ಮತ್ತೇನು ಮಾಡ್ತದಾನೆ? ಬಿ ಪಟ್ಟಣದಿಂದ ಸಿ ಪಟ್ಟಣಕ್ಕೆ ಹೋಗ್ತದಾನೆ. ಕರೆಕ್ಟಾ? ಇದೇ ತಾನೇ ಹೇಳಿರೋದವರು. ಹಲೋ. ಬಿ ಪಟ್ಟಣದಿಂದ ಸಿ ಪಟ್ಟಣಕ್ಕೆ ಹೋಗ್ತದಾನೆ. ಎ ಪಟ್ಟಣದಿಂದ ಬಿ ಪಟ್ಟಣ, ಬಿ ಪಟ್ಟಣದಿಂದ ಸಿ ಪಟ್ಟಣ. ಕರೆಕ್ಟಾ? ಹನುಮಂತನು ಎ ಪಟ್ಟಣದಿಂದ ಬಿ ಪಟ್ಟಣಗೆ ಮತ್ತು ಬಿ ಪಟ್ಟಣದಿಂದ ಸಿ ಪಟ್ಟಣಗೆ ಪ್ರಯಾಣಿಸಿದನು. ಎ ಮತ್ತು ಬಿ ಪಟ್ಟಣಗಳ ನಡುವಿನ ಅಂತರ 450 ಕಿಲೋಮೀಟರ್. ಎ ಮತ್ತು ಬಿ ನಡುವೆ ಎಷ್ಟು ಕಿಲೋಮೀಟರ್ ಇದೆ? 450 ಕಿಲೋಮೀಟರ್. ಕರೆಕ್ಟ್ ಇದೆ? ಓಕೆ. ಮತ್ತೇನಂತ ಹೇಳಿರಪ್ಪ ಅವರು? ಎ ಮತ್ತು ಸಿ ಪಟ್ಟಣಗಳ ನಡುವಿನ ಅಂತರ 870 ಕಿಲೋಮೀಟರ್ ಇದ್ದಾರೆ. ಯಾರ್ಯಾರ ನಡುವೆ? ಎ ಇಲ್ಲಿದೆ ಮತ್ತು ಸಿ ಇಲ್ಲಿದೆ. ಇದ್ರ ನಡುವೆ ಎಷ್ಟಿದೆ ಅಂತೆ? 870 ಕಿಲೋಮೀಟರ್. ಹಾಗಾದರೆ ಬಿ ಮತ್ತು ಸಿ ಪಟ್ಟಣಗಳ ನಡುವಿನ ಅಂತರವೇನು? ಬಿ ಮತ್ತು ಸಿ ನಡುವೆ ಏನೈತೆ? ಎಕ್ಸ್ ಐತೆ. ಇದನ್ನು ಯಾರು ಮಾಡಿದ್ದೀರಾ? ಬಂದಿದೆ ಆನ್ಸರ್ ನಿಮಗೆ? ಆಪ್ಷನ್ ಚೆಕ್ ಮಾಡ್ತೀನಿ ಕೇಳ್ರಿ.
ಆಯ್ತು ಚೆಕ್ ಮಾಡೋಣ ಶ್ರೇಯಾ ಗುಡ್ ಮಾರ್ನಿಂಗ್. ಸೊ ಇಲ್ಲಿ ಮಕ್ಕಳೇ ಎ ಇಂದ ಬಿಗೆ ನೋಡ್ತಿದ್ದೀರಾ ಎಲ್ಲರೂ? ಹಲೇಶ್, ಎ ಇಂದ ಬಿಗೆ 450 ಕಿಲೋಮೀಟ್ರ್ ಇದೆ. ಹಲೇಶ್ ಕರೆಕ್ಟಾಗಿ ಕೂರ್ಬೇಕಪ್ಪ. ಹಾಂ, ನೀವು ಶಿಸ್ತು, ಶ್ರದ್ಧೆ, ಶ್ರಮ, ಸ್ವಚ್ಛತೆ ಇವಿಲ್ಲಪ್ಪ ಅಂದರೆ ಸರಸ್ವತಿ ನಿಮಗೆ ಒಲಿಯೋದಿಲ್ಲ. ಕರೆಕ್ಟ್ ಇರಬೇಕು. ಸೊ 450 ಕಿಲೋಮೀಟ್ರ್ ಇಲ್ಲಿದ್ದಾರೆ, ಕರೆಕ್ಟಾ? ಇಲ್ಲಿವರೆಗೂ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 870 ಕಿಲೋಮೀಟ್ರು. ಬಟ್ ಇಲ್ಲಿಂದ ಕೊಟ್ಟಿಲ್ಲ. ಈ 870 ಕಿಲೋಮೀಟ್ರಲ್ಲಿ ನಾನು ಇಷ್ಟು ಕಳೆದು ಬಿಟ್ಟರೆ ಇಷ್ಟು ಸಿಗುತ್ತಾ ನನಗೆ? ಎಕ್ಸ್ ಸಿಗುತ್ತಾ? ಹೇಳ್ಬೋದಾ? ಹಂಗೂ ಹೇಳ್ಬೋದಾ ನಾನು? ಇಲ್ಲ, ಹಿಂಗೂ ಮಾಡ್ಬೋದು ನಾವು. 450 ಕಿಲೋಮೀಟ್ರು ಪ್ಲಸ್ ಎಕ್ಸ್ ಕಿಲೋಮೀಟ್ರು ಅವೆರಡು ಸೇರಿದ್ರೆ ತಾನೆ 870 ಕಿಲೋಮೀಟ್ರ್ ಆಗೋದು. ಎಸ್ ಆರ್ ನೋ? ಅರ್ಥ ಮಾಡ್ಕೊತಿದ್ದೀರಾ? ನಾನು ಮಕ್ಕಳೇ, ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಅರ್ಥ ಮಾಡ್ಕೊಳ್ಳೋದು. ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ವೇಗ ಕಾಲ ದೂರ ಅಂತ ಒಂದು ಪಾಠ ಇದೆ ಮುಂದೆ. ವೇಗ ಕಾಲ ದೂರ ಅಂತ ಒಂದು ಅದ್ಭುತ ಪಾಠ ಇದೆ. ಅಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಬಗೆಹರಿಸ್ತೀವಿ. ಹಾಂ, ಸೊ ಆಕಳಿಸ್ತಿರುವ ಸುಭಾಷ್, ಇಲ್ಲಿ ನೋಡಪ್ಪ, 450 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿವರೆಗೂ. ಇಲ್ಲಿಂದ ಮುಂದೆ ಎಕ್ಸ್ ಇರುತ್ತೆ. ಅವೆರಡೂ ಸೇರಿದ್ರೆ ತಾನೆ ನಮಗೆ 870 ಕಿಲೋಮೀಟ್ರ್ ಬರೋದು. ಸೊ ನಾನು ಅದನ್ನು ಬರಿಬೋದಾ? ಇಲ್ಲಿ ಒಂದು ಸಮೀಕರಣ ಬರಿಬೋದಾ? 450 ಪ್ಲಸ್ ಎಕ್ಸ್ ಅವೆರಡೂ ಸೇರಿದ್ರೆ 870 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾ? ಎಕ್ಸ್ನ ಒಂಟಿ ಮಾಡ್ಬೇಕಲ್ವ? ಪ್ಲಸ್ ಇದೆ. 450 ಆ ಕಡೆ ಹೋದ್ರೆ ಏನಾಗುತ್ತೆ? 870 ಮೈನಸ್ 450. ಇಲ್ಲೇ ಬರೆದು ಬಿಡ್ತೀನಿ. ಲೆಕ್ಕ ಮಾಡೋದು ಸುಲಭ ಆಗುತ್ತೆ ನನಗೆ. ಎಸ್ ಮಕ್ಕಳೇ, ಏನಾಗುತ್ತೆ ಇದು? 0 0 2 4 420. ನೀವು ಹೇಳಿದ್ದು ಕರೆಕ್ಟು, 420 ಸರಿಯಾದ ಉತ್ತರ. ಸೊ ಯಾರ್ಯಾರಿಗೆ 420 ಬಂದಿದೆ? ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಸ್ನೇಹ ಬಂದಿದೆಯಾ? ಗುಡ್. ಭೈರವಿ, ವೆರಿ ಗುಡ್ ಭೈರವಿ. ಇರಲಿ, ತಪ್ಪಾದರೆ ಚಿಂತೆ ಇಲ್ಲ. ಬಟ್ ಲೆಕ್ಕ ಹೇಗೆ ಮಾಡಬೇಕಿತ್ತು ಅಂತ ನೋಡ್ಕೊಬೇಕು. ಮುಖ್ಯವಾದದ್ದು ಈ ವಿಷಯ, ಆಯಿತಾ? ಕೇಳಿ ಎಲ್ಲರೂ ಕೇಳಿ. 29ಕ್ಕಿಂತ 50 ಹೆಚ್ಚು, 27 ಕಡಿಮೆ. 29ಕ್ಕಿಂತ 50 ಹೆಚ್ಚು ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. 27 ಕಡಿಮೆ. 29ರಲ್ಲಿ 27 ಹೋದರೆ 2 ಪ್ಲಸ್ 50 52. ಮುಗಿಯುತ್ತೆ ಆನ್ಸರ್. ಆಪ್ಷನ್ ಡಿ. ಭಾಳ ಸರಳ ಪ್ರಶ್ನೆ ಇತ್ತು ಅದು. ತಪ್ಪಾಗಿದೆ. ಬಂದಿದೆಯಾ? ಗುಡ್. ಮುಂದಿನ ಪ್ರಶ್ನೆ. ಇದು ಅದೇ ಥರ ಇದೆ. 4812ಕ್ಕಿಂತ 600 ಕಡಿಮೆ ಮತ್ತು 350 ಹೆಚ್ಚು. 4812ಕ್ಕಿಂತ 600 ಕಡಿಮೆ ಮತ್ತು 350 ಹೆಚ್ಚು. ಏನಾಗುತ್ತೆ ನೋಡ್ರಿ? 4812 ಮೈನಸ್ 600, 4212 ಎರಡನ್ನು ಕಳೆದಿದ್ದೀವಿ. ಮತ್ತು ಅವ್ರನ್ನ ಕೂಡಿಸ್ಬೇಕು. 4212ಕ್ಕೆ ಏನು ಕೂಡಿಸ್ಬೇಕು? 350 ಕೂಡಿಸ್ಬೇಕು. ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ? ಆಪ್ಷನ್ ಎ ಬರುತ್ತೆ. ಭಾಳ ಸರಳ ಲೆಕ್ಕ. ಇಲ್ಲ, ನಾವು ಇದನ್ನು ಈ ರೀತಿಯೂ ಮಾಡ್ಬೋದಿತ್ತು. ಪ್ಲಸ್ 350 5162. 5162ರಲ್ಲಿ 600ನ ಕಳಿಬೇಕು ನಾನು. ಸೇಮ್ ಈ ರೀತಿಯೂ ಮಾಡ್ಬೋದಿತ್ತು. ಎರಡೂ ವಿಧಾನದಲ್ಲಿ ಅದೇ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೋ. ಭಾಳ ಚೆನ್ನಾಗಿದೆ ನೋಡ್ರಿ ಪ್ರಶ್ನೆ. ಇದು ಭಾಳ ಚೆನ್ನಾಗಿದೆ. ಅರ್ಜುನ ಭೀಮನಿಗಿಂತ 5 ವರ್ಷ ಚಿಕ್ಕವನಂತೆ. ಹಾಗಾದರೆ ನಾನು ಈ ರೀತಿ ಬರಿಬೋದಾ? ಅರ್ಜುನ ಭೀಮನಿಗಿಂತ ಚಿಕ್ಕವನು. ಭೀಮ, ಹೌದಾ? ಇಲ್ಲ, ಅವರ ಮೊದಲ ಅಕ್ಷರ ಬರೆದು ಬಿಡ್ತೇನೆ. ಅರ್ಜುನ ಭೀಮ.
ಕರೆಕ್ಟಾ? ಈಗ ಯಾರು ದೊಡ್ಡವರು? ಭೀಮ ದೊಡ್ಡವನಂದರೆ ನಾನು ಈ ಚಿಹ್ನೆ ಹಾಕ್ಬೋದಾ? ಹಾಕ್ಬೋದಾ? ಓಕೆ. ಭೀಮ ಯುಧಿಷ್ಠಿರನಿಗಿಂತ 3 ವರ್ಷ ಚಿಕ್ಕವನು. ಯಾರು ದೊಡ್ಡವರಾಗಾರೆ? ಯುಧಿಷ್ಠಿರ. ಹಂಗಾರೆ ಭೀಮ ಚಿಕ್ಕನಂದ್ರೆ ನಾನು ಈ ಚಿಹ್ನೆ ಹಾಕ್ಬೋದು ಇವರಿಬ್ಬರು ನಡುವೆ. ಯಾರು ಬಾಯಿ ಯಾರ ಕಡೆ ದೊಡ್ಡದಿದೆ? ಮೀನಿನ ಬಾಯಿ ಯಾರ ಕಡೆ ದೊಡ್ಡದಿದೆ? ಯುಧಿಷ್ಠಿರ. ಅಂದರೆ ಅವನು ಜಾಸ್ತಿ ತಾನೆ, ಯುಧಿಷ್ಠಿರ ಜಾಸ್ತಿ. ಯುಧಿಷ್ಠಿರ ಕರ್ಣನಿಗಿಂತ 2 ವರ್ಷ ಚಿಕ್ಕವನು. ಮತ್ತು ಹಾಗಾದ್ರೆ ಯುಧಿಷ್ಠಿರ ಚಿಕ್ಕನಾದರೆ ಕರ್ಣ ದೊಡ್ಡವನು. ಕರ್ಣ ದೊಡ್ಡವನಂದರೆ ಮೀನಿನ ಬಾಯಿ ಈ ಕಡೆ ಇರಬೇಕು. ಕರೆಕ್ಟ್ ಬರ್ತಿದ್ದೀನಿ ನಾನು? ಎಲ್ಲರಿಗಿಂತ ದೊಡ್ಡವ್ರು ಯಾರು? ಎಲ್ಲರಿಗಿಂತ ಚಿಕ್ಕರು ಯಾರು? ಗೊತ್ತಾಗ್ತಿದೆಯಾ? ವೆರಿ ಗುಡ್. ಈಗ ಕರ್ಣನಿಗೆ ಈಗ 25 ವರ್ಷ ಅಂತೆ. ಕರ್ಣನಿಗೆ ಎಷ್ಟು ವರ್ಷ? 25 ವರ್ಷ. ಕರ್ಣನಿಗೆ 25 ವರ್ಷ ವಯಸ್ಸು. ಹಾಗಾದರೆ ಅರ್ಜುನನ ವಯಸ್ಸೆಷ್ಟು? ಅರ್ಜುನನಿಗೆ ಏನು ವಯಸ್ಸಿದೆ? ಅಲ್ಲಿ ಎಕ್ಸ್ ಅಂತ ಹಾಕಂಗಿಲ್ಲ ನೋಡ್ರಿ, ಇಲ್ಲೇ ಮಾಡ್ಬೋದು. ಸೊ ಯುಧಿಷ್ಠಿರ ಕರ್ಣನಿಗಿಂತ 2 ವರ್ಷ ಚಿಕ್ಕನಂತೆ. ಯುಧಿಷ್ಠಿರ ಕರ್ಣನಿಗಿಂತ 2 ವರ್ಷ ಚಿಕ್ಕನಂದರೆ 23. 2 ವರ್ಷ ಚಿಕ್ಕನಂದರೆ ಮೈನಸ್ ಮಾಡ್ಬೇಕು ತಾನೆ ನಾನು. 25ರಲ್ಲಿ 2 ಕಳೆದ್ರೆ ಎಷ್ಟಾಗುತ್ತೆ? 23. ಓಕೆ, ಯುಧಿಷ್ಠಿರಂದಾಯಿತು. ಹೌದಾ? ಭೀಮ ಯುಧಿಷ್ಠಿರನಿಗಿಂತ 3 ವರ್ಷ ಚಿಕ್ಕವನು. ಇವನಿಗಿಂತ 3 ವರ್ಷ ಅವನು ಚಿಕ್ಕವನು. ಇದ್ರಾಗ ಇವನಿಗಿಂತ 3 ವರ್ಷ ಕಡಿಮೆ ಮಾಡಿದ್ರೆ ಒಂದು ಎಷ್ಟು ಬರುತ್ತೆ? 20 ಬರುತ್ತೆ. ಕರೆಕ್ಟಾ? ಆಯಿತು. ಅರ್ಜುನ ಭೀಮನಿಗಿಂತ 5 ವರ್ಷ ಚಿಕ್ಕವನು. ಭೀಮನಿಗಿಂತ 5 ವರ್ಷ ಚಿಕ್ಕನಂದರೆ 5 ಕಡಿಮೆ ಮಾಡ್ಬೇಕು. ಎಷ್ಟು ವರ್ಷ ಆಯ್ತು ಅರ್ಜುನನಿಗೆ? ಅರ್ಜುನನಿಗೆ ಎಷ್ಟು ವರ್ಷ ಆಗುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಇಷ್ಟನ್ನು ನೀವು ಸಹ ಬಗೆಹರಿಸಿದ್ದೀರಾ ಅಂತ ನಾನು ಭಾವಿಸ್ತಾ, ಯಾವುದಾದ್ರೂ ಪ್ರಶ್ನೆಯಲ್ಲಿ ಸಮಸ್ಯೆ ಇದ್ದರೆ ಮತ್ತೊಮ್ಮೆ ಈ ವಿಡಿಯೋನ ಪ್ಲೇಬ್ಯಾಕ್ ಮಾಡಿ ನೀವು ನೋಡ್ಬೋದು. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೇನೆ ಅಂತ ಹೇಳ್ತಾ ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.